ಪ್ರಾದೇಶಿಕ ಪಕ್ಷದತ್ತ ನರೇಂದ್ರ ಮೋದಿ ಅವರ ವಿಶೇಷ ಚಿತ್ತ. ಅಂದು ದೊಡ್ಡಗೌಡ್ರು, ಇಂದು ಶರದ್ ಪವಾರ್. ಪ್ರಾದೇಶಿಕ ಪಕ್ಷಗಳತ್ತ ನರೇಂದ್ರ ಮೋದಿ ಅವರ ವಿಶೇಷ ಚಿತ್ತ. ಅಂದು ದೊಡ್ಡಗೌಡ್ರು, ಇಂದು ಶರದ್ ಪವಾರ್. ಮೋದಿ ರಾಜಕೀಯ ನಡೆ ಅಚ್ಚರಿ ಮೂಡಿಸಿದೆ. ಮೋದಿ ಪ್ರಧಾನಿಯಾದ್ರೆ ದೇಶ ಬಿಟ್ಟು ಹೋಗ್ತೀನಿ ಎಂದಿದ್ದಂತಹ HDD ಈಗ ದೇವೇಗೌಡರ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಮೋದಿ ದೆಹಲಿಯಲ್ಲಿ ನಡೆದ ಮರಾಠಿ ಸಮ್ಮೇಳನದಲ್ಲಿ ಮೋದಿ ಭಾಗಿ. ಇದೇ ವೇಳೆ ಶರದ್ ಪವಾರ್ ಕೂಡ ಭಾಗವಹಿಸಿದ್ರು. ಶರದ್ ಪವಾರ್ ಅವರನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಲಿ ಗ್ಲಾಸ್ಗೆ ನೀರನ್ನ ತುಂಬಿಕೊಟ್ಟಂತಹ ನರೇಂದ್ರ ಮೋದಿಯ ಈ ನಡೆ ಭಾರಿ ಪ್ರಶಂಸೆಗೆ ಒಳಗಾಗಿದೆ. ದೇಶದ ದೆಹಲಿ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಪ್ರಶಂಸೆಗೆ ವ್ಯಕ್ತವಾಗಿದ್ರು. ಈಗಲೂ ಕೂಡ ಅವರು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ ಶರದ್ ಪವಾರ್ ಅವರ ಒಂದು ಖಾಲಿ ಗ್ಲಾಸ್ಗೆ ನೀರನ್ನ ತುಂಬಿಕೊಟ್ಟಿದ್ದಾರೆ. ಹಾಗೆ ಅವರಿಗೆ ಕುರ್ಚಿಯನ್ನ ಹಿಡಿದು ಹೆಲ್ಪ್ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಗಮನ ಈಗ ಪ್ರಾದೇಶಿಕ ಪಕ್ಷದತ್ತ ಇದೆಯಾ ಎನ್ನುವಂತಹ ಅನುಮಾನಗಳು ಓಡಾಡ್ತಾ ಇದೆ. ಯಾಕಂತಂದ್ರೆ ಹಿಂದೆ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಏನಾದ್ರೂ ಪ್ರಧಾನಿ ಆಗ್ಬಿಟ್ರೆ ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ್ರು. ತದನಂತರ ಆ ಸೀನ್ ಕಟ್ ಆದ ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಏನಾಯ್ತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಕಾಣಿಸ್ಕೊಂಡ್ರು. ಹಾಗೆ ಮೈತ್ರಿ ಆಯ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆ ಶರದ್ ಪವಾರ್ ಅವರ ಮೇಲಿದೆಯಾ ಅಥವಾ ನರೇಂದ್ರ ಮೋದಿ ಅವರ ಕಣ್ಣು ಶರದ್ ಪವಾರ್ ಮೇಲಿದೆಯಾ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮರಾಠಿ ಸಮ್ಮೇಳನಕ್ಕೆ ಹೋಗಿದ್ರು. ಅಲ್ಲಿ ಶರದ್ ಪವಾರ್ ಕೂಡ ಭಾಗಿಯಾಗಿದ್ರು. ಅವರಿಗೆ ಹೆಲ್ಪ್ ಮಾಡಿಕೊಡೋದಾಗಿರ್ಬೋದು ಅಥವಾ ಅವರ ಒಂದು ಖಾಲಿ ಗ್ಲಾಸ್ಗೆ ನೀರನ್ನು ತುಂಬಿಕೊಟ್ಟಿರೋದಾಗಿರ್ಬೋದು. ಇದೆಲ್ಲವೂ ಕೂಡ ಎಷ್ಟು ಸರಳತೆಯನ್ನ ತೋರಿಸುತ್ತದೆ ಜನಸಾಮಾನ್ಯರಿಗೆ. ಎಲ್ಲರೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಶರದ್ ಪವಾರ್ ಅವರು ಕೂಡ ಮೋದಿಯ ಬಗ್ಗೆ ಹೇಳಿಕೆಗಳ ಸುರಿಮಳೆಯೇ ಸುರಿಸಿದ್ರು. ಈಗ ಏನಾದ್ರೂ ಶರದ್ ಪವಾರ್ ಅವರ ಪಕ್ಷ ಮೋದಿ ಜೊತೆ ನಿಲ್ಲುತ್ತಾ, ಮೈತ್ರಿಯಾಗುತ್ತಾ, ಇದಿಷ್ಟು ಅನುಮಾನಗಳು ಕೇಳಿ ಬರ್ತಾ ಇದೆ. ಇನ್ನು ದೆಹಲಿಯ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಮೋದಿ ಅವರು ಪ್ರಶಂಸೆಗೆ ಒಳಗಾಗಿದ್ರು. ಕಾರ್ಯಕರ್ತರು ಕುಸಿದು ಬಿದ್ದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ವಿನಮ್ರತೆಯಿಂದ ಹೇಳಿರುವಂತಹ ಮಾತು ಎಲ್ರಿಗೂ ಕೂಡ ಗಮನವನ್ನ ಸೆಳೆದಿತ್ತು. ಈಗ ಪವಾರ್ ಅವರ ಗ್ಲಾಸ್ಗೆ ನೀರನ್ನ ಹಾಕಿ ಪ್ರಶಂಸೆಗೆ ಒಳಗಾಗಿದ್ದಾರೆ ನರೇಂದ್ರ ಮೋದಿ ಅವರು. ಅಲ್ಲ, ಮೋದಿ ಅವರ ಲೆಕ್ಕಾಚಾರವೇ ಗೊತ್ತಾಗ್ತಾ ಇಲ್ಲ. ಪ್ರಾದೇಶಿಕ ಪಕ್ಷವನ್ನೆಲ್ಲ ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರಾ? ಇನ್ನೂ ಕೂಡ ಚುನಾವಣೆ ತುಂಬಾ ಲೇಟ್ ಇದೆ. ಇನ್ನೂ ಕೂಡ ಆ ಒಂದು ಆಪರೇಷನ್ ಮಾಡೋದು ಬಿಡ್ತಾ ಇಲ್ವಾ ಬಿಜೆಪಿ ಅಂತ ಈ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ.
ಹಾಗೆ ಅಕ್ಕಪಕ್ಕದಲ್ಲಿ ಶರದ್ ಪವಾರ್ ಅವರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂತಿದ್ದು ಕೂಡ ಗಮನಾರ್ಹವಾಗಿದೆ. ಆಲ್ಮೋಸ್ಟ್ ಪ್ರಪಂಚಕ್ಕೆ ಅಥವಾ ಭಾರತಕ್ಕೆ ಅನ್ಕೊಂಡ್ಬಿಟ್ಟಿದ್ದಾರೆ ಮೈತ್ರಿ ಆಗೋದು 100-200% ಗ್ಯಾರಂಟಿ ಅಂತ. ಹಿಂದೆ ದೇವೇಗೌಡರು ಕೂಡ ಮೋದಿ ಅವರಿಗೆ ಒಂದಿಷ್ಟು ಮಾತುಗಳನ್ನ ಹೇಳಿಕೆಗಳನ್ನ ಹೇಳಿದ್ರು. ಆದರೆ ಅದಾದ ನಂತರ ಅವರ ಪಕ್ಷಕ್ಕೆ ಸೇರಿಕೊಂಡ್ರು, ಮೈತ್ರಿ ಆಗ್ಬಿಟ್ರು. ಸೊ ಈಗ ಮತ್ತಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ, ಕೇಂದ್ರದ ಮಟ್ಟದಲ್ಲಿ ಆಪರೇಷನ್ ಕಮಲ ಶುರುವಾಗಿದೆಯಾ ಅನ್ನುವಂತಹ ಚರ್ಚೆ ಆಗ ಕೇಳಿ ಬರ್ತಾ ಇದೆ. ಈಗ ನರೇಂದ್ರ ಮೋದಿ ಅವರ ಈ ಒಂದು ನಡೆ ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇದೆ. ಪ್ರಾದೇಶಿಕ ಪಕ್ಷಗಳತ್ತ ನರೇಂದ್ರ ಮೋದಿಯ ಚಿತ್ತ ಆಗಿರಬಹುದು ಅಂತ ಈಗ ಕಾದು ನೋಡಬೇಕು. ಮೋದಿ ಅವರ ಮುಂದಿನ ನಡೆ ಏನು ಅಂತ ಹೇಳಿ. ವಿಚಿತ್ರ ಅಂತ ಅಂದ್ರೆ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂತಿಲ್ಲ. ಅವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಅವರ ಒಂದು ನಮ್ರತೆಯ ಸ್ವಭಾವ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ.